ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಮ್ಮ ಊರಿಗೆ ಬಂದಿದ್ದೀನಿ. ಊರಿಗೆ ಬಂದಮೇಲೆ ಏನೇನು ಆಗಿದೆ, ಊರಲ್ಲಿ ಎಷ್ಟು ಬಿಸಿಲಿದೆ, ಅದೆಲ್ಲನೂ ಕೂಡ ವಿಡಿಯೋದಲ್ಲಿ ಮಾಡಿಬಿಟ್ಟು ನಿಮಗೆ ತಿಳಿಸ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ. ಹಾಗೆ ಮನೆಗೆ ಹೋದ ಕೂಡಲೇ ನಾನು ಫಸ್ಟ್ ಹೋಗಿದ್ದೆ ನಮ್ಮ ದೊಡ್ಡಪ್ಪರ ಮನೆಗೆ ಹೋದ್ಮೇಲೆ 2 ಊರುಗಳನ್ನ ನೋಡಿದೆ. ಸಖತ್ ಖುಷಿ ಆಯಿತು. ಇನ್ನು ಊರುಗಳು ನಮ್ಮನ್ನು ಮರೆತಿಲ್ಲ. ಇನ್ನು 4 ತಿಂಗಳಾಗಿತ್ತು ಊರಿಗೆ ಹೋದ್ಮೇಲೆ ಅದ್ರ ಪಕ್ಕದಲ್ಲಿ ನಿಂತ್ಕೊಂಡ್ಮೇಲೆ ಏನೋ ಮರೆತುಬಿಟ್ಟಿದೆ ಆಯ್ತು ಅಂದ್ಕೊಂಡೆ. ಆಯ್ಲಿಲ್ಲ, ಮಾತಾಡಿಸ್ತು. ಹಾಗೆ ಮಾತಾಡಿಕೊಂಡು ಸೀದಾ ರೆಸ್ಟ್ ಮಾಡ್ಕೊಂಡು ಮತ್ತು ಬೆಳಗ್ಗೆ ಅದು ಸೀದಾ ಏನು ಮಾಡ್ಬಿಟ್ಟೆ, ಗಾಡಿ ತೊಗೊಂಡು ಹೊಲಕ್ಕೆ ಹೋದೆ. ಹೊಲಕ್ಕೆ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಬಿಸಿಲು. ನಮ್ಮ ಜಮೀನಿನಂಥ ದೇವಸ್ಥಾನ. ಒಂದಿಬ್ರು ಹುಡುಗರು ಬಂದರು. ಬನ್ನಿ, ಯಾಕ್ರೋ ಎಲ್ಲಿಗಿದ್ರಿ? ಹಾಂ, ದೊಡ್ಡ ಹೇಳೈತೆ ನಿಮ್ದು. ನಮ್ಮಲ್ಲ ಹಾಕಿರ, ಬೇರೆ ಕಡೆ ಹಾಕಿರ? ನಮ್ಮಲ್ಲ ಹಾಕ್ಬೇಕ್ರಲ್ಲ. ಮತ್ತು ನಮ್ಮಲ್ಲ ಒಂದು 2 ದಿನ ಬಿಡ್ರಲ್ಲ. ಇವನೇನು ಮಾಡ ಶುರುವಲ್ಲ ನೀನು ಸಾಲೆ ಇನ್ನೂ ಹಚ್ಚಿಲ್ಲ. ಎಷ್ಟು ಹಚ್ಚಿ ನಿನಗೆ? ಎಷ್ಟು ವಯಸ್ಸು ನಿನಗೀಗ? ಮತ್ತು 6 ವರ್ಷ ಯಾಕೆ ಹಚ್ಚಿಲ್ಲ ನಿನಗೆ? ಈಗ ಬಂದೀನಿ ಮನೆಯಿಂದ. ಇಕ್ಕ ಕಟ್ಟಕ್ಕೆ ಏನಂತ ಬಿಟ್ಟು ಹೋಗೋಣಂತಾರೆ. ಇಲ್ಲೇ ರೀ ಹಿಂಗೆ ತರತ್ತ ನಮ್ಮ ಹೋಗ್ಬರತ್ತ ನೀರು ಕುಡಿಯುತ್ತ. ದಡಾಗಿಲ್ಲ ನೀರು ಇಲ್ಲೇ ಬಿಸಿಲಾಗ ಮನ್ಯಾಗಿರು ಮರೆ. ಏನು ಹೆಸರು ನಿಂದು? ನಮ್ಮಂತ. ಹಾಗೆ ನಮ್ಮ ಹೊಲದಲ್ಲಿ ಒಂದು ಮಾವಿನ ಮರ ಇದೆ, 2 ಇದೆ. 2ರಲ್ಲೂ ಕೂಡ ಸಖತ್ತಾಗಿ ಕಾಯಿ ಬಿಟ್ಟಿದೆ. ಆ 2 ಕಾಯಿನ ತಿನ್ನೋಣ ಅಂತ ಹೋಗಿ ಸ್ವಲ್ಪ ಮಾವಿನ ತೋಟದಲ್ಲಿ ಓಡಾಡಿ 2 ಮಾವಿನ ಕೂಡ ಕಿತ್ತೆ ತಿಂದೆ. ಮನೆಗೆ 2 ತೊಗೊಂಡಿದ್ದೀನಿ. ಸೀದಾ ಮನೆಗೆ ಹೋಗ್ತಾ ಇದ್ದೀನಿ. ಏನು ಬಿಸಿಲು ರೀ ಯಪ್ಪ, ಇಂಥ ಬಿಸಿಲು ನಾನು ಎಲ್ಲೇ ನೋಡಿಲ್ಲಪ್ಪ. ಸಖತ್ ಬಿಸಿಲು ಹೊಡಿತೈತೆ. ಸದ್ಯಕ್ಕೆ ಯಾರ್ಯಾರು ಬೆಂಗಳೂರಲ್ಲಿದ್ದಾರೆ ಅಲ್ಲಿ ಇದ್ಬಿಡಿ. ಉತ್ತರ ಕರ್ನಾಟಕದವರು ಸಖತ್ ಬಿಸಿಲಿದೆ. ನಾನೇನೋ ಒಂದು 10 ದಿನ ಲೀವ್ ತೊಗೊಂಡು ಬಂದುಬಿಟ್ಟಿದ್ದೀನಿ ಊರಿಗೆ. ಸಖತ್ ಬಿಸಿಲಿದೆ. ತಡ್ಕೊಳ್ಳೋ